ನಮಸ್ಕಾರ, ಹರಳಯ್ಯ ನ್ಯೂಸ್ಗೆ ಸ್ವಾಗತ. ಇಲ್ಲಿ ಸತ್ಯವು ಸುದ್ದಿಯಾಗಿದೆ. ವಾಯ್ಸ್ ಆಫ್ ಟ್ರೂತ್, ಕನ್ನಡ ನ್ಯೂಸ್ ಚಾನೆಲ್, ಹರಳಯ್ಯ ನ್ಯೂಸ್. ಧನ್ಯವಾದಗಳು ಸರ್. ಸರ್ ನಮಗ ಇದೊಂದು ರಿಸೀಡ್ ಕೊಡ್ಬೇಕು ಸರ್. ನಮಗ ಮ್ಯಾಲ ಬರಕ್ ಆಗಲ್ಲ. ತಮಗಿದೆ ಇದು ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಓಕೆ ಸರ್, ಇವತ್ತು ನೀವು ಅಂಗವೈಕಲ್ಯತೆಯನ್ನು ಮರೆತು ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲತ್ತಂದಿರಿ. ಯಾವ ಮನವಿ ಏನಂತ ಹೇಳ್ಬೋದಾ? ನೋಡ್ರಿ ಸರ್, ಅಂಗವಿಕಲತೆ ಇರೋದು ದೇಹಕ್ಕ, ಮನ್ಸಿಗಲ್ಲ. ಆದ್ರೆ ಏನಾಗ್ಯದಪ್ಪ, ಎಲ್ಲರ ಅಂಕಲ್ ಅಂದ್ರೆ ಅವ್ನಿಗೆ ಏನು ಮಾಡ್ಲಕ್ ಬರ್ಲತ್ತಲ್ಲ. ನಮ್ಗ ಅಂಗವಿಕಲತೆ ಇರೋದು ನಮ್ಮ ದೇಹಕ್ಕ, ನಮ್ಮ ಮನ್ಸು ಸದೃಢ ಅದ. ನಮ್ಮ ಕಿವಿ, ಕಣ್ಣು, ಕಾಲ ಎಲ್ಲವೂ ಸರಿಯಾಗಿ ಕೆಲಸ ಮಾಡ್ತಾವ. ಏನಪ್ಪಾ ಅಂದ್ರೆ ಸತತವಾಗಿ 110 ದಿನ ಹೋರಾಟ ಮಾಡುವಾಗ ನಮ್ಮ ಒಂದು ಶಾಂತಿಯುತವಾದ ಹೋರಾಟ, ನಾವು ಉಗ್ರ ಹೋರಾಟ ಮಾಡ್ಬೇಕಾದ್ರೆ 110 ದಿವಸ ನಾವು ಯಾವಾಗ್ಲೂ ಕೂಡ ಮಾಡ್ಬಿಡ್ತಿದ್ದೆವು. ಅದು ಶಾಂತಿಯುತದಿಂದ ಮಾಡ್ಬೇಕು ಅಂದ್ರೂ ಕೂಡ ಅಲ್ಲಿ ಬಂದಂತ ಪೊಲೀಸ್ ಎಲ್ಲಾ ಅಧಿಕಾರಿಗಳು ವಿದೌಟ್ ಇನ್ಫಾರ್ಮ್ ಇದ್ರು. ಒಂದೇದು, ಯಾಕಂದ್ರೆ ಅವ್ರು ಇನ್ಫಾರ್ಮ್ ಹಾಕಿದ್ಲ. ಆ ಇನ್ಫಾರ್ಮ್ ಹಾಕ್ಲಾರ್ದಕ್ಕೆ ನಮ್ಗೆ ಯಾರಿಗ ಕೂಡ ಅವ್ರಿಗೆ, ಸ್ವಾಮಿ ಅವರಿಗಾಲಿ ಯಾರಿಗಾಲಿ ಗೊತ್ತೇ ಆಗ್ಲಿಲ್ಲ. ಮತ್ತೆ ಇನ್ನೊಂದು, ಅವತ್ತಿನ ದಿವಸ ಏನಾಯ್ತಪ್ಪ ಅಂದ್ರೆ ಅಧಿಕಾರಿಗಳು ಅವರು ವಿಶೇಷವಾಗಿ, ಯಾಕಂದ್ರ ಯಾರ್ದು ಕೂಡ ಇನ್ಫಾರ್ಮ್ ಹಾಕ್ಲಿಲ್ಲ. ಹೀಗಾಗಿ ಆ ಒಂದು ತಗಾಟದಲ್ಲಿ ಸುಮಾರು 27 ಜನರಿಗೆ ಅವರು ಫಸ್ಟ್ ಏನ್ ಮಾಡ್ತಾರ, ಕಸ್ಟಡಿಗೆ ತಗೋತಾರ್ರಿ. ಕಸ್ಟಡಿಗೆ ತಗೊಂಡ್ಕೆ ಆಮ್ಯಾಗ ಏನ್ ಮಾಡ್ತಾರ, ಅವ್ರಿಗೆ ಬಿಡುಗಡೆ ಮಾಡಿ ರಾತ್ರಿ ಮಾಡಿ 12 ಗಂಟೆಗೆ ಅವ್ರ ಮ್ಯಾಗ FIR ಹಾಕ್ತಾರ. ಯಾಕಂದ್ರೆ ಇದರಲ್ಲಿ ರಾಜಕೀಯ ಷಡ್ಯಂತ್ರ ಸಂಪೂರ್ಣವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ಅವ್ರಿಗೆ ಅಧಿಕಾರಿಗಳಿಗೆ ಬಂದಂತ ಎಲ್ಲಾ ಫೋನ್ಗಳು ಚೆಕಪ್ ಟ್ರ್ಯಾಕ್ ಆಗ್ಬೇಕು. ಮತ್ತೆ ಇನ್ನೊಂದು, ಯಾರ ಒಂದು ಒತ್ತಡದಿಂದ ಇವ್ರು ಈ ಒಂದು ಕಾರ್ಯವನ್ನು ಫಸ್ಟ್ ಅರೆಸ್ಟ್ ಮಾಡ್ತಾರ, ಆಮೇಲೆ FIR ಮಾಡ್ತಾರ. ನಾವು ಒಂದು ಕೇಸ್ ಕೊಡ್ಬೇಕಂತ ಅಂದ್ರ ನಮಗೆ ಈ ಸ್ಟೇಷನ್ ಆ ಸ್ಟೇಷನ್ ಅಂತ ನಮ್ಮ ವ್ಯಾಪ್ತಿ ಬರ್ತೇವೆ. 3-4 ಸಲ ಓಡಾಡ್ತಾರ. ನೋಡ್ರಿ, ಆದರ್ಶ ನಗರದಾಗ ನಾವು ಸ್ಟ್ರೈಕ್ ಮಾಡುದು, ಹೊರ್ತಿಗಿ ಜಡ್ಕಿಗೆ ತಗೊಂಡ್ ಹೋಗ್ಯಾರ ಪೊಲೀಸರು. ಹೊರ್ತಿಗಿ ಜಡ್ಕಿಗೆ ತಗೊಂಡೋಗಿ ಅಲ್ಲಿ ಅವ್ರಿಗೆ ಟಾರ್ಚರ್ ಮಾಡಿ ಇನ್ನೊಬ್ಬ ನಮ್ಮ ಸಹಾಯಕ ಅವನಿಗೆ ಹೊಡೆದಿದಾರ. ಈಗ ಅವನಿಗೆ ಅಡ್ಮಿಟ್ ಆಗ್ಯದ, ಈಗ ಬರಟಿಗೆ ಎತ್ತಿದಾರ, ಅವ್ರಿಗೆ ಅಡ್ಮಿಟ್ ಮಾಡಿದೀವಿ. ಇದು ಯಾಕಪ್ಪ ಅಂದ್ರ ನಾವು ಮಾಡುವಂತ ಹೋರಾಟ ಇಲ್ಲಿ ಬಿಜಾಪುರ ಜಿಲ್ಲೆ ಇರುವಂತ ಬಡವ ಮಕ್ಕಳಿಗೋಸ್ಕರ ಇರುವಂತ ಒಂದು ಮೆಡಿಕಲ್ ಕಾಲೇಜ್, ಇಲ್ಲಿ ಯಾರದೇ ಅಲ್ಲಿ ಸ್ವಾರ್ಥಕ್ಕೋಸ್ಕರ. ಈ ರೀತಿಯಲ್ಲಿ ಈ ಅಧಿಕಾರಿಗಳಿಗೆ ಮನಪೂರ್ವ ಪರೀಕ್ಷೆ ಮಾಡ್ಬೇಕು. ಯಾಕಂದ್ರೆ ಯಾವ ಒತ್ತಡದಿಂದ ಅವ್ರು ಈ ರೀತಿ ಮಾಡಿದಾರ, ಯಾಕೆ ಇವ್ರಿಗೆ ಕೇಸ್ ಹಾಕಿದಾರ ಅಂತ ಇದ್ರ ಸಂಪೂರ್ಣ ತನಿಖೆ ಮಾಡಿ ತಪ್ಪಿಸ್ತರ ಮ್ಯಾಗ ಕಾನೂನು ಕ್ರಮ ಕೈಗೊಳ್ಬೇಕು. ಅದನ್ನ ನಾವು ಖಂಡಿಸಿ ಇವತ್ತು ದಿವಸ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮತ್ತು ಮಾನವ ಹಕ್ಕುಗಳಿಗೆ ಕೂಡ ನಾವು ಇವತ್ತು ಈ ಸಮಯದಲ್ಲಿ ಮನವಿ ಕೊಡ್ತಾ ಇದ್ವಿ. ಸರ್, ಆರಕ್ಷಕರ ಮೇಲೆ ಕೈ ಮಾಡೋದು ಎಷ್ಟು ಒಳ್ಳೇದಂತ ನೋಡ್ರಿ, ಆರಕ್ಷಕರು ನಾವು ಒಪ್ಕೋತೀವಿ. ನೋಡ್ರಿ, ಈಗ ಕ್ಯಾವಿ ಮೊದಲು ಹುಡ್ತು ಅಥವಾ ಕಾಕಿ ಹುಡ್ತು, ಎರಡು ಒಂದು ದೇಶದ ಎರಡು ಕಣ್ಣಿದ್ದಾಗ ನಾವು ಎರಡೂ ಕೂಡ ರೆಸ್ಪೆಕ್ಟ್ ಮಾಡ್ತೀವಿ. ಬಟ್ ಒಂದ್ ಮಾತ, ನಿಮಗ ಕಾವಿಗಿದ್ದಟ್ಟೆ ಗೌರವ ನಾವು ಕಾಕಿಗೆ ಕೊಡ್ತೀವಿ, ಕಾಕಿದಟ್ಟು. ಬಟ್ ಏನಾಯ್ತಪ್ಪ ಅಂದ್ರ ಒಂದು ಘರ್ಷಣೆ ಆದ ಕಾರಣ ಬೆಂಕಿ ಎತ್ಬಿಡ್ತದ. ಕಾರಣ ಎಲ್ಲಾನು ಕೂಡ ಗಿಡ ಇರ್ತಾವ. ಆದ್ರೆ ಒಂದಕ್ಕೊಂದು ಮಧ್ಯದಲ್ಲಿ ಅವ್ರು ಸ್ವಾಮಿಗಳು ತಂಪು ಅಡಿತ, ಹೌದು, ಸ್ವಾಮಿಗಳ ಮ್ಯಾಗ ಬೂಟ್ ಕಾಲಿಟ್ಕ ಅವನಿಗೆ ನೀವು ಕೈಯಾಗ ಹಿಡಿದು ಅವನು ಒಂದು ಇದು ಹಿಡಿತೀರಪ್ಪ ಅಂತ ಅಂದ್ರ, ಈಗ ಯಾವದೇ ಅಲ್ಲಿ ಒಂದು ಜೀವಿ ನಮಗೊಂದು ಸೊಳ್ಳೆ ಕಡಿತಪ್ಪ ಅಂದ್ರೆ ನಾವೇನ್ ಮಾಡ್ತೀವಿ, ಸೊಳ್ಳೆ ಕಡಿಲಿಂದ ಬಿಟ್ಬಿಡ್ತೀವ. ಮತ್ತನ್ನ ಆತ್ಮರಕ್ಷಣೆ ಮಾಡೋದಕ್ಕೆ ನಾವು ಮಾಡಿದಲ್ಲ ಇಲ್ಲದ ಅನ್ನಂಗಿಲ್ಲ. ಆದ್ರೂ ಕೂಡ ನಮ್ 27 ಮಂದಿ ಮ್ಯಾಗ ನೀವು ಕೇಸ್ ಹಾಕಿ ನಮ್ಮ ಟೆಂಟ್ ಕಿತ್ತುವುದು ನ್ಯಾಯನ? ರಾತ್ರಿ ಹೋರಾಟಗಾರರು, ಯಾಕಂದ್ರೆ ಹೋರಾಟ ಮಾಡಿ ನಾವು ಸ್ವತಂತ್ರ ತಗೊಂಡಿವಿ. ಆ ಹೋರಾಟದಿಂದ ಇರುವಂತ ಒಂದು ಭಾಗ ಕಾನೂನು ಕೂಡ, ಯಾಕಂದ್ರೆ ಪ್ರತಿಯೊಂದು ಒಂದು ಭಾಗ ಮಾಡಿ ಕೊಟ್ಟಿವಿ. ಆದ್ರೆ ಒಂದು ಹೋರಾಟ ಇಲ್ಲಪ್ಪ ಅಂದ್ರೆ, ಯಾಕಂದ್ರೆ ಹೋರಾಟ ಮಾಡ್ಲಿಕ್ಕ ಕಾನೂನದಾಗ ಸಂಪೂರ್ಣವಾದ ಅವಕಾಶ ಅದ. ಆ ಒಂದು ಹೋರಾಟವನ್ನು ಮುಂದಿಕ್ಲಿಕ್ಕ ನೀವು ಮಾಡ್ಕೊಳಕ BBP ಯಾರು 500 ಕೋಟಿ 1000 ಕೋಟಿ ಮಾಡ್ಕೊತಿರ ಮಾಡ್ಕೊಳ್ರಿ. ನಾವ್ ಮಾಡ್ಕೋಬೇಡ್ರಿ. ಬಡ ಮಕ್ಕಳಿಗೆ ಒಂದು ಒಳ್ಳೆ ಆತ 110 ದಿವಸ ನಾವು ಕಾಯ್ದು ಕೂತಿದ್ದೆವು. ಆದ್ರೆ ನೀವು ಇವತ್ತು ದಿವಸ ಯಾವ್ದೋ ರಾಜಕೀಯ ಒತ್ತಡದಿಂದ ಉದ್ದೇಶಪೂರ್ವಕವಾಗಿ ಆ ಹೋರಾಟದ ಮ್ಯಾಗ ನೀವು ಕೇಸ್ ಹಾಕಿ ಅದನ್ನ ನೀವ್ ಏನ್ ಮಾಡ್ತಾ ಇದ್ದೀರಿ, ಏನಪ್ಪಾ ಯಾರು ಶ್ರೀಮಂತರಿದಾರ ಅವ್ರಿಗೆ ಮಾಡ್ಕೋಬೇಕಂತಂದ್ರೆ ನೀವು ಮಾಡ್ಕೊಳಕ್ಕೆ ಹೋಗ್ರಿ. ಆದ್ರ ನೀವು ಈ ಸದ್ಯ ಬೇಗವಾಗಿ ನಮ್ಮ ಒಂದು ಅದಕ್ಕೆ ನಮ್ಮ ಹೋರಾಟಗಾರ ಹಾಕಿದ ಕೇಸ್ಗಳು ಹಿಂದೆ ತಗೋಬೇಕು. ಇಲ್ಲಿಗಂದ್ರೆ ನಾವಿದು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಅಶೋಕ್ ವಾಲಿಕಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಅಂಗಗಳು ಹಾಗೂ ಪಾಲಕರ ಒಕ್ಕೂಟ. ಥ್ಯಾಂಕ್ ಯು.